ನಮಸ್ಕಾರ ಫ್ರೆಂಡ್ಸ್, ಮತ್ತಷ್ಟು ಜಿಕೆ ಪ್ರಶ್ನೆಗಳನ್ನ ನೋಡೋಣ. ಇಂಪಾರ್ಟೆಂಟ್ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಮೊಹಮ್ಮದ್ ಘೋರಿ ಯಾವ ದಂಗೆ ಅಥವಾ ಕದನದಲ್ಲಿ ಮೃತನಾದನು? ಖೋಖರ ದಂಗೆಯಲ್ಲಿ ಮೃತನಾದರು. ಮೊಹಮ್ಮದ್ ಘೋರಿ ಅವರು 1806ರಲ್ಲಿ ಖೋಖರ ದಂಗೆ ಸಂದರ್ಭದಲ್ಲಿ ಕೊಲ್ಲಲ್ಪಟ್ಟರು. ಪಂಜಾಬ್ ಪ್ರದೇಶದಲ್ಲಿ ಖೋಖರ ಜನಾಂಗ ದಂಗೆ ಎಬ್ಬಿಸಿತ್ತು. ಆ ದಂಗೆಯನ್ನು ಶಮನಗೊಳಿಸಿದ ನಂತರ ಹಿಂದಿರುಗುವಾಗ ಘೋರಿಯನ್ನು ಕೊಲ್ಲಲಾಯಿತು. ಇದನ್ನು ಖೋಖರ ದಂಗೆ ಎಂದು ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ, 1919ರಲ್ಲಿ ಗಾಂಧೀಜಿಯವರು ಆರಂಭಿಸಿದ ಇಂಗ್ಲಿಷ್ ವಾರಪತ್ರಿಕೆ ಯಾವುದು? ಉತ್ತರ ಯಂಗ್ ಇಂಡಿಯಾ. 1919ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಯಂಗ್ ಇಂಡಿಯಾ ಎಂಬ ಇಂಗ್ಲಿಷ್ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಈ ಪತ್ರಿಕೆಯ ಮೂಲಕ ಗಾಂಧೀಜಿ ತಮ್ಮ ರಾಜಕೀಯ ಅಭಿಪ್ರಾಯಗಳು, ಸ್ವಾತಂತ್ರ್ಯ ಹೋರಾಟ ವಿಚಾರಗಳು ಮತ್ತು ಸತ್ಯಾಗ್ರಹದ ತತ್ವಗಳನ್ನು ಜನರಿಗೆ ತಲುಪಿಸಿದರು. ಇದು ಬ್ರಿಟಿಷ್ ಆಡಳಿತದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಮುಖ ಪಾತ್ರ ವಹಿಸಿತು. ಮೂರನೇ ಪ್ರಶ್ನೆ, ಶಿವಾಜಿ ಮಹಾರಾಜರಿಗೆ ಛತ್ರಪತಿ ಎಂಬ ಬಿರುದಿನೊಂದಿಗೆ ರಾಯಗಢ ಕೋಟೆಯಲ್ಲಿ ಪಟ್ಟಾಭಿಷೇಕವಾದ ವರ್ಷ ಯಾವುದು? ಬಿ. 1674. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯ ಆಡಳಿತದಲ್ಲಿ ಅಮರಂ ಎಂದರೆ ಏನಾಗಿತ್ತು? ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಅಮರಂ ಎಂಬುದು ಸೇನಾ ನಾಯಕರಿಗೆ ನೀಡಲಾಗುತ್ತಿದ್ದ ಭೂಮಿಯಾಗಿತ್ತು. ಈ ವ್ಯವಸ್ಥೆಯನ್ನು ಅಮರಂ ನಾಯಕ ವ್ಯವಸ್ಥೆ ಎಂದು ಕರೆಯಲಾಗುತ್ತಿತ್ತು. ಈ ಭೂಮಿಯಿಂದ ಬಂದ ಆದಾಯವನ್ನು ಸೇನೆ ನಿರ್ವಹಣೆ ಮತ್ತು ಯುದ್ಧಕ್ಕಾಗಿ ಬಳಸಲಾಗುತ್ತಿತ್ತು. ಐದನೇ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ವರ್ಷ ಯಾವುದು? ನೋಡ್ರಿ, ಎ ಆಗುತ್ತಾ? ಆಗಲ್ಲ. ಬಿ ಆಗುತ್ತಾ? ನೋಡ್ರಿ, 1915 ವರ್ಷ ಹಿಂದಿರುಗಿದ ವರ್ಷ. ಆರನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಜನಗಣ ಮನವನ್ನು ಮೊದಲ ಬಾರಿಗೆ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ಸಿ ಆಗತ್ತೇನ್ರಿ? ಹೌದು, 1911ರ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಯಿತು. ನೋಡಿ, ಇದೇ ತರ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.